ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆ ಅಧ್ಯಾಯ 3 ಕರ್ಮಯೋಗ ಪಾರ್ಟ್ 4 ಭಾಗ 4ಕ್ಕೆ ಸ್ವಾಗತ. ಭಗವಂತನ ಬೋಧನೆಯನ್ನು ನಂಬಿ ಆಸಕ್ತಿ ಇಲ್ಲದೆ ಕರ್ತವ್ಯ ಮಾಡಿದರೆ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಅದಕ್ಕೆ ಹೇಳ್ತಾರೆ ಶ್ರೀಕೃಷ್ಣ, ಏ ಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಅಂದರೆ ನನ್ನ ಈ ಉಪದೇಶವನ್ನು ನಂಬಿ ದೋಷ ಹುಡುಕದೆ ಶ್ರದ್ಧೆಯಿಂದ ಪಾಲಿಸುವವರು ತಮ್ಮ ಕರ್ತವ್ಯಗಳಿಂದ ಬಂಧನಕ್ಕೆ ಒಳಗಾಗದೆ ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ. ಭಗವಂತನ ಮಾತನ್ನು ತಿಳಿದಿದ್ದರೂ ಅದನ್ನು ಪಾಲಿಸದೆ ಹೋದ್ರೆ ಏನಾಗುತ್ತದೆ? ಏ ತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಅಂದರೆ ನನ್ನ ಈ ಉಪದೇಶವನ್ನು ನಂಬದೆ ಅದನ್ನು ಪಾಲಿಸದವರು ಜ್ಞಾನದಿಂದ ದೂರವಾಗುತ್ತಾರೆ. ಅವರು ಸರಿಯಾದ ಮಾರ್ಗವನ್ನು ಕಳೆದುಕೊಂಡವರಾಗುತ್ತಾರೆ. ಮತ್ತೆ ಜ್ಞಾನವಿದ್ದರೂ ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಲು ಸಾಧ್ಯವೇ? ನಮ್ಮ ಸ್ವಭಾವ ನಮ್ಮನ್ನು ಎಷ್ಟು ಪ್ರಭಾವಿಸುತ್ತದೆ? ಅದಕ್ಕೆ ಹೇಳ್ತಾರೆ, ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅಂದರೆ ಜ್ಞಾನವಿರುವ ವ್ಯಕ್ತಿಯು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾನೆ. ಎಲ್ಲ ಜೀವಿಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿಯೇ ವರ್ತಿಸುತ್ತವೆ. ಆದ್ದರಿಂದ ಕೇವಲ ಬಲವಂತವಾಗಿ ತಡೆಯುವುದರಿಂದ ಪ್ರಯೋಜನವಿಲ್ಲ. ಮತ್ತೆ ನಮ್ಮ ಇಂದ್ರಿಯಗಳ ಆಸೆಗಳನ್ನು ನಿಯಂತ್ರಿಸದೆ ಹೋದರೆ ಅವು ನಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತವೆ? ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಅಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ಅದರ ವಿಷಯಗಳ ಮೇಲೆ ಆಸೆ ಮತ್ತು ದ್ವೇಷ ಉಂಟಾಗುತ್ತವೆ. ಅವುಗಳ ವಶಕ್ಕೆ ನಾವು ಒಳಗಾಗಬಾರದು, ಏಕೆಂದರೆ ಅವು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತವೆ. ಮುಂದಿನ ಶ್ಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ, ಬೇರೆಯವರ ದಾರಿಯೇ ಉತ್ತಮವಾಗಿದ್ರೂ ನಮ್ಮದೇ ಕರ್ತವ್ಯವನ್ನು ಮಾಡುವುದು ಏಕೆ ಮುಖ್ಯ? ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ಮನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅಂದರೆ ಬೇರೆಯವರ ಕರ್ತವ್ಯವನ್ನು ಚೆನ್ನಾಗಿ ಮಾಡುವುದಕ್ಕಿಂತ ನಮ್ಮ ಸ್ವಂತ ಕರ್ತವ್ಯವನ್ನು ಅಪೂರ್ಣವಾಗಿದ್ದರೂ ಮಾಡುವುದು ಉತ್ತಮ. ಸ್ವಂತ ಕರ್ತವ್ಯವನ್ನು ಪಾಲಿಸುವುದೇ ಶ್ರೇಯಸ್ಕರ. ಬೇರೆಯವರ ಕರ್ತವ್ಯವನ್ನು ಅನುಸರಿಸುವುದು ಅಪಾಯಕಾರಿಯಾಗಬಹುದು. ಮತ್ತೆ ಇದು ತುಂಬ ಕುತೂಹಲ ಪ್ರಶ್ನೆ. ನಮಗೆ ತಪ್ಪು ಕೆಲಸ ಮಾಡಲು ಪ್ರೇರೇಪಿಸುವುದು ಯಾರು? ನಾವು ಮಾಡಬಾರದೆಂದು ತಿಳಿದಿದ್ದರೂ ಏಕೆ ಮಾಡುತ್ತೇವೆ? ಇದು ಚೆನ್ನಾಗಿದೆ. ಅತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯಂ ಬಲಾದಿವ ನಿಯೋಜಿತಃ. ಅಂದರೆ ಓ ಕೃಷ್ಣ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ತಪ್ಪು ಕೆಲಸ ಮಾಡಲು ಏಕೆ ಪ್ರೇರೇಪಿತನಾಗುತ್ತಾನೆ? ಯಾರೋ ಬಲವಂತಪಡಿಸಿದಂತೆ ಅವನು ತಪ್ಪು ಕೆಲಸವನ್ನು ಏಕೆ ಮಾಡುತ್ತಾನೆ? ನಮ್ಮ ಜ್ಞಾನವನ್ನು ಮುಚ್ಚಿ ನಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯುವ ದೊಡ್ಡ ಶತ್ರು ಯಾರು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಗಂ. ಅಂದರೆ ರಜೋಗುಣದಿಂದ ಹುಟ್ಟುವ ಕಾಮವೇ ನಂತರ ಕ್ರೋಧವಾಗಿ ಬದಲಾಗುತ್ತದೆ. ಅತೃಪ್ತವಾದ ಕಾಮ ಮತ್ತು ಕ್ರೋಧವು ಮನುಷ್ಯನ ದೊಡ್ಡ ಶತ್ರುಗಳಾಗಿವೆ ಎಂದು ಕೃಷ್ಣ ಹೇಳ್ತಾರೆ. ಸ್ನೇಹಿತರೆ, ಮತ್ತೆ ಪಾರ್ಟ್ 5ರಲ್ಲಿ ಭೇಟಿಯಾಗೋಣ. ಅಲ್ಲಿಗೆ ನಾನು ಅಧ್ಯಾಯ 3 ಕರ್ಮಯೋಗನ ಮುಗಿಸ್ತೀನಿ. ಧನ್ಯವಾದಗಳು.